Good evening to all. So in the last class, we are discussing the chapter alcohols, phenols and ether. We discussed MCQs regarding this topic. We shall continue the same now. So question number 9. Okay. I hope now it is audible and visible. Okay. The question number 9 is identify B and D in the following sequence of a reaction. So what is this? CH2 double bond CH2 concentrated H2SO4 gives A, then it is on hydrolysis and heating, it will produce B, then it is reacted with PbR3, then it will form C, and uh, when you add a reagent, it will form again CH2 double bond CH2. So ಹಾಗಿದ್ರೆ ಇಲ್ಲಿ what is the question is B ಮತ್ತೆ D ಅನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. Okay, so sorry for the inconvenience. Okay, so this is the reaction. So what will be the right answer for this? This is a alkene. ಏನಿದು 1 2 2 ಅಂದ್ರೆ ethene ಅಲ್ವಾ? Ethene when undergo reaction with concentrated H2SO4 ಏನು ಹಾಗಿದ್ರೆ ಪ್ರಾಡಕ್ಟ್ ನೋಡೋಣ, ಒಂದೊಂದಾಗಿ 1 by 1 ಬರೆಯೋಣ ಇಲ್ಲಿ, ಆಯ್ತಾ? ಸೊ ಈ ರಿಯಾಕ್ಷನ್ ಅನ್ನ ಒಂದೊಂದಾಗಿ ಬರೆಯೋಣ. ಫಸ್ಟ್ ಏನಿದೆ ಇಲ್ಲಿ? ಈಥಿನ್ ಇದೆ, CH2 ಡಬಲ್ ಬಾಂಡ್ CH2 ಅಂತ ಒಂದು ರಿಯಾಕ್ಟೆಂಟ್ ಇದೆ. ಇದಕ್ಕೆ ಏನ್ ಮಾಡ್ತಾರೆ? ಕಾನ್ಸಂಟ್ರೇಟೆಡ್ H2SO4 ಹಾಕ್ತಾರೆ. ಸೊ ಇಟ್ ವಿಲ್ ಅಂಡರ್ಗೋ ಇಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗತ್ತೆ.
ಆಗುತ್ತೆ. ಸೊ ಇಲ್ಲಿ ಡಬಲ್ ಬಾಂಡ್ ಇದೆ ಅಲ್ವಾ, ಸೊ ಇಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ ನೋಡಿ ಇಲ್ಲಿ. ಸೊ ವಾಟ್ ವಿಲ್ ಬಿ ದ ಪ್ರಾಡಕ್ಟ್? CH3 CH2 H SO4 ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಸೊ ಇದು ಪ್ರಾಡಕ್ಟ್ ಎ ಅಂತ ಆಯ್ತು. ಸೊ ಇದನ್ನ ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಅಸ್, ಸೊ ಇದರ ಹೆಸರು ಈಥೈಲ್ ಹೈಡ್ರೋಜನ್ ಸಲ್ಫೇಟ್ ಅಂತ. ಈಥೈಲ್ ಹೈಡ್ರೋಜನ್ ಸಲ್ಫೇಟ್, ಇಟ್ ಈಸ್ ದ ಪ್ರಾಡಕ್ಟ್ ಎ. ಸೊ ಆಮೇಲೆ ಏನ್ ಮಾಡ್ತಾರೆ? ಸೊ ಇಲ್ಲಿ ಏನಾಗುತ್ತೆ? ಇಲೆಕ್ಟ್ರೋಫಿಲಿಕ್ ಅಡಿಷನ್ ಆಗುತ್ತೆ. ಇಲೆಕ್ಟ್ರೋಫಿಲಿಕ್ addition, electrophilic addition takes place. So it will form ethyl hydrogen sulfate as a product A. Then what is done? Then it is subjected to hydrogen. Heat ಮಾಡ್ತಾರೆ. This is heat and subjected to hydrolysis. So hydrolysis ಆದಾಗ ಇದನ್ನ subjected to hydrolysis ಅಂತ ಮಾಡಿದ್ರೆ, so ಏನ್ ಫಾರ್ಮ್ ಆಗುತ್ತೆ? ಇಟ್ ವಿಲ್ ಫಾರ್ಮ್ ದ ಪ್ರಾಡಕ್ಟ್ ಬಿ. ಸೊ ವಾಟ್ ಈಸ್ ದ ಪ್ರಾಡಕ್ಟ್ ಬಿ? ಇಟ್ ಈಸ್ CH3 CH2OH ಆಗುತ್ತೆ. ಸೊ ಹೈಡ್ರೋಲಿಸಿಸ್ ಆಗಿ ಈಥೈಲ್ ಹೈಡ್ರೋಜನ್ ಸಲ್ಫೇಟ್ ಹೈಡ್ರೋಲಿಸಿಸ್ ಆದಾಗ ಈ ರೀತಿ ಒಂದು ಪ್ರಾಡಕ್ಟ್ ಬರುತ್ತೆ. ಏನಿದು? ಇಥೆನಾಲ್. ಸೊ ಇಥೆನಾಲ್ ಪ್ರಾಡಕ್ಟ್, ಇದು ಪ್ರಾಡಕ್ಟ್ ಬಿ. ಪ್ಲಸ್ ಒಂದು ಬೈ ಪ್ರಾಡಕ್ಟ್ ಬರುತ್ತೆ. ವಾಟ್ ಇಟ್ ಈಸ್? H2SO4 which is regenerated. Okay, so it is a product B. Okay, next ಏನ್ ಮಾಡ್ತಾರೆ? ಇದನ್ನ ಟ್ರೈಬ್ರೋಮೋ ಫಾಸ್ಫೇಟ್ ಜೊತೆ ರಿಯಾಕ್ಷನ್ ಮಾಡ್ತಾರೆ. Okay, then it is reacted with tribromo phosphate PbR3 ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಯಾವ ರೀತಿ ರಿಯಾಕ್ಟ್ ಆಗುತ್ತೆ? ಇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಓಕೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ reaction, it undergoes nucleophilic substitution reaction. It will form the product as CH2Br. ಅಂದ್ರೆ ಈಥೈಲ್ ಬ್ರೋಮೈಡ್ ಅನ್ನ ಫಾರ್ಮ್ ಮಾಡುತ್ತೆ. ಇಟ್ ಅಂಡರ್ಗೋ ದಿಸ್ ethanol undergo nucleophilic substitution to form ethyl bromide. ಸೊ ಆಮೇಲೆ ಇದನ್ನ ಏನ್ ಮಾಡ್ತಾರೆ ಹಾಗಿದ್ರೆ? then it is subjected to the reaction with alcoholic KOH, alkali ಅಂತ ಹೇಳ್ತೇನೆ ನಾನು. ಸೊ ಇದು ಏನು? ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗಿ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗಿ ಮತ್ತೆ ಈಥೀನ್ ಫಾರ್ಮ್ ಆಗುತ್ತೆ. ಓಕೆ, ದಿಸ್ ಇಸ್ ದ ರಿಯಾಕ್ಷನ್ ಸೈಕಲ್. ಸೊ ಇಲ್ಲಿ ಇದ್ಯಾವುದು? ಆಲ್ಕೋಹಾಲಿಕ್ KH ಅಂದ್ರೆ ಇದು ಡಿ. ಓಕೆ, ಡಿ ಇಸ್ ಆಲ್ಕೋಹಾಲಿಕ್ KH, ಆಲ್ಕಲಿ ಅಂತ ಹೇಳ್ತೇವೆ. ಸೊ ಕ್ವಶನ್ ಏನ್ ಕೇಳಿದ್ದಾರೆ? ಸೊ ಐಡೆಂಟಿಫೈ ದ ಪ್ರಾಡಕ್ಟ್ ಬಿ ಅಂಡ್ ಡಿ. ಸೊ ಬಿ ಯಾವುದು ಇಲ್ಲಿ? ಬಿ ಮೀನ್ಸ್ ethanol. B is ethanol. B is ethanol. B is ethanol. D ಅಂದ್ರೆ ಯಾವುದು? ಆಲ್ಕೋಹಾಲಿಕ್ KOH, ಆಲ್ಕೋಹಾಲಿಕ್ KOH ಅಥವಾ ಆಲ್ಕಲಿ. ಸೊ ಡಿ ಅಂದ್ರೆ ಇಲ್ಲಿ ಆಲ್ಕೋಹಾಲಿಕ್ KOH, ಇದು ethanol CH2OH. Okay, this is the reaction cycle. Okay, so ಇಲ್ಲಿ ಕೊಟ್ಟ ಆಪ್ಷನ್ ಅಲ್ಲಿ ಡಿ ಇಸ್ ದ ರೈಟ್ ಆನ್ಸರ್. ಸೊ ಡಿಹೈಡ್ರೋ ಹ್ಯಾಲೋಜಿನೇಷನ್
ಆಲ್ಕೋಹಾಲಿಕ್ KOH ಅನ್ನ ಹಾಕಿದಾಗ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗುತ್ತೆ. ಯಾವುದು? ಅಲ್ಕೈಲ್ ಬ್ರೋಮೈಡ್ಸ್ ಅಂಡರ್ಗೋ ಡಿಹೈಡ್ರೋ ಹ್ಯಾಲೋಜಿನೇಷನ್. ಒಂದು ಹೈಡ್ರೋಜನ್ ರಿಮೂವ್ ಆಗುತ್ತೆ ಮತ್ತೆ ಒಂದು ಬ್ರೋಮಿನ್ ರಿಮೂವ್ ಆಗಿ ಮತ್ತೆ ಅಲ್ಕಿನೇ ಫಾರ್ಮ್ ಆಗುತ್ತೆ. ದಿಸ್ ಇಸ್ ದ ರಿಯಾಕ್ಷನ್ cycle. Question number 10 ನೋಡಿ. The compound which gives turbidity immediately with the Lucas reagent at room temperature. So Lucas reagent ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೇವೆ ನಾವು? ನಿನ್ನೆ ಡಿಸ್ಕಸ್ ಮಾಡಾಗಿದೆ ನಾವು ಇದ್ರ ಬಗ್ಗೆ. Lucas reagent is a reagent which is used to differentiate the primary alcohol, secondary alcohol and tertiary alcohol. ಈ ಮೂರು ಆಲ್ಕೋಹಾಲ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಲ್ಯೂಕಾಸ್ ರಿಯೇಜೆಂಟ್ ಟೆಸ್ಟ್ ಅನ್ನ ಮಾಡ್ತೀವಿ. Okay, so what is Lucas reagent? It is the mixture of zinc chloride, anhydrous zinc chloride, anhydrous ZnCl2 plus concentrated HCl. It is Lucas reagent. Lucas reagent it is. So ಏನಾಗುತ್ತೆ? It will form. So ಇದು ಲ್ಯೂಕಾಸ್ ರಿಯೇಜೆಂಟ್ ಆಯ್ತಾ? ಇಲ್ಲಿ ನಾವು ಆಲ್ಕೋಹಾಲ್ ಹಾಕ್ತಿವಿ. ಯಾವುದು ಅಂತ ಗೊತ್ತಿಲ್ಲ ನಮ್ಗೆ. ಓಕೆ, ಆಲ್ಕೋಹಾಲ್ ಹಾಕ್ತಿವಿ. ಯಾವುದು? ಇಲ್ಲಿ ನೋಡಿ, ಒಂದು ಆಲ್ಕೋಹಾಲ್ ಹಾಕ್ತಿವಿ. ವಿ ಡೋಂಟ್ ನೋ ವೆದರ್ ಇಟ್ ಇಸ್ ಪ್ರೈಮರಿ, ಸೆಕೆಂಡರಿ ಆರ್ ಟರ್ಷರಿ ಆಲ್ಕೋಹಾಲ್. ಸೊ ಇಟ್ ವಿಲ್ ಫಾರ್ಮ್ ಟರ್ಬಿಡಿಟಿ. Turbidity means it is a PPT. So cloudy PPT ಫಾರ್ಮ್ ಆಗುತ್ತೆ, ಕ್ಲೌಡಿನೆಸ್ ಫಾರ್ಮ್ ಆಗುತ್ತೆ. ಓಕೆ, ಎಷ್ಟು ಕ್ವಿಕ್ ಆಗಿ ಈ ಟರ್ಬಿಡಿಟಿ ಫಾರ್ಮ್ ಆಗುತ್ತೆ ಅನ್ನೋದ್ರ ಮೇಲೆ ಸೆಕೆಂಡರಿ ಆಲ್ಕೋಹಾಲ್, ವೆದರ್ ಗಿವನ್ ಆಲ್ಕೋಹಾಲ್ ಇಸ್ ಸೆಕೆಂಡರಿ ಆಲ್ಕೋಹಾಲ್ ಆರ್ ಪ್ರೈಮರಿ ಆಲ್ಕೋಹಾಲ್ ಆರ್ ಟರ್ಷರಿ ಆಲ್ಕೋಹಾಲ್ ಅನ್ನೋದನ್ನ ಜಡ್ಜ್ ಮಾಡ್ತೇವೆ. ಓಕೆ, ಸೊ ಇವಾಗ ಟರ್ಷರಿ ಆಲ್ಕೋಹಾಲ್ ಇತ್ತು ಅಂತ ಇಟ್ಕೊಳ್ಳಿ. ಟರ್ಷರಿ ಆಲ್ಕೋಹಾಲ್ ಇತ್ತು ಅಂದ್ರೆ ಟರ್ಬಿಡಿಟಿ ಅಥವಾ ಪ್ರೆಸಿಪಿಟೇಷನ್ ಏನಾಗುತ್ತೆ? ಇಮಿಡಿಯೇಟ್ಲಿ ಟರ್ಷರಿ ಆಲ್ಕೋಹಾಲ್ ಅನ್ನ ಈ ಲ್ಯೂಕಾಸ್ ರಿಯೇಜೆಂಟ್ ಗೆ ಹಾಕಿದ ಕೂಡಲೇ ಇಮಿಡಿಯೇಟ್ಲಿ ಏನಾಗುತ್ತೆ? ಟರ್ಬಿಡಿಟಿ ಬರುತ್ತೆ. ಓಕೆ, when Lucas reagent is added to alcohol, if it is tertiary alcohol, immediately we get turbidity. Okay, suppose alcohol secondary alcohol ಆಗಿತ್ತು ಅಂದ್ರೆ ಟರ್ಬಿಡಿಟಿ ಏನಾಗುತ್ತೆ? ಸ್ವಲ್ಪ ನಿಧಾನವಾಗಿ ಬರುತ್ತೆ. ಎಷ್ಟು? ಒಂದು 5 ನಿಮಿಷ ತಗೊಳುತ್ತೆ ಟರ್ಬಿಡಿಟಿ ಬರಕ್ಕೆ. ಟರ್ಬಿಡಿಟಿ ಮೀನ್ಸ್ ಪ್ರೆಸಿಪಿಟೇಷನ್ ಬರಕ್ಕೆ. ಓಕೆ, ಸಪೋಸ್ ಕೊಟ್ಟಂತಹ ಆಲ್ಕೋಹಾಲ್ ಏನಾಗಿತ್ತು? ಪ್ರೈಮರಿ ಆಲ್ಕೋಹಾಲ್ ಆಗಿತ್ತು. ಆಗ ಏನಾಗುತ್ತೆ? ಟರ್ಬಿಡಿಟಿ ತುಂಬಾ ಡಿಲೇ ಆಗುತ್ತೆ. ಒಂದು 10 ರಿಂದ 15 ನಿಮಿಷ ಆಗುತ್ತೆ ಟರ್ಬಿಡಿಟಿ ಬರಕ್ಕೆ. ಸೊ ಆವಾಗ ಅಷ್ಟು ಲೇಟ್ ಆಯ್ತು ಟರ್ಬಿಡಿಟಿ ಬರಕ್ಕೆ ಅಂದ್ರೆ ದೆನ್ ಗಿವನ್ ಆಲ್ಕೋಹಾಲ್ ಇಸ್ ಪ್ರೈಮರಿ ಆಲ್ಕೋಹಾಲ್ ಅಂತ ಹೇಳ್ತೇವೆ. ಓಕೆ, ಸೊ ನಾವು ಈಗ ನೋಡಿ, ಇಲ್ಲಿ ಯಾವ್ಯಾವುದು? ಬ್ಯೂಟೇನ್ 1. ಬ್ಯೂಟೇನ್ 1 ಅಲ್ಲಿ ಯಾವ ರೀತಿ ಇದೆ? ಆಪ್ಷನ್ ಎ ಬ್ಯೂಟನ್ 1, CH2 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 CH3. ಇಟ್ ಈಸ್ ಅ ಬ್ಯೂಟೇನ್ ಅಲ್ವಾ? ಸೊ ಫಸ್ಟ್ ಪೊಸಿಷನ್ ನಲ್ಲಿ ಇದೆ ಏನಿದೆ? CH2OH ಇದೆ. ಸೊ ಇಟ್ ಈಸ್, ಇಫ್ ಯು ಗಿವ್ ಕಾರ್ಬನ್ ನಂಬರ್ 1 2 3 4 ಅಂತ ಕೊಟ್ರೆ ಇಟ್ ಈಸ್ ಬ್ಯೂಟನ್ 1. ಓಕೆ, ಬ್ಯೂಟನ್ 1. ಓಕೆ, ಇಲ್ಲಿ ನೋಡಿ. ಸೊ alcoholic group attached to first carbon atom. So first carbon atom is attached to only one carbon atom. Only one adjacent carbon ಜೊತೆ ಅಟ್ಯಾಚ್ ಆಗಿದೆ. ಸೊ ಇಟ್ ಈಸ್ ಪ್ರೈಮರಿ ಆಲ್ಕೋಹಾಲ್. ಸೊ ಪ್ರೈಮರಿ ಆಲ್ಕೋಹಾಲ್ ಆದ್ರೆ ಟರ್ಬಿಡಿಟಿ ಏನಾಗಲ್ಲ? ಇಮಿಡಿಯೇಟ್ಲಿ ಬರಲ್ಲ. ಸೊ ಇಟ್ ಕ್ಯಾನ್ ಬಿ ಎಲಿಮಿನೇಟೆಡ್. ಸೊ ಪ್ರೈಮರಿ ಆಲ್ಕೋಹಾಲ್ ಅಲ್ಲ. ಓಕೆ, ಆಮೇಲೆ ಟರ್ಬಿಡಿಟಿ ಇಮಿಡಿಯೇಟ್ ಆಗಿ ಬರ್ಬೇಕು ಅಂದ್ರೆ ಟರ್ಷರಿ ಆಲ್ಕೋಹಾಲ್ ಆಗಿರ್ಬೇಕು. ಸೊ ಈಗ ಬ್ಯೂಟನ್ 2 ಅನ್ನ ಬರೆಯೋಣ ಸ್ಟ್ರಕ್ಚರ್ ಅನ್ನ. ಬ್ಯೂಟನ್ 2 ಅಂದ್ರೆ ಏನಾಗಿರುತ್ತೆ? ಸೆಕೆಂಡ್ ಕಾರ್ಬನ್ ಮೇಲೆ ಆಲ್ಕೋಹಾಲಿಕ್ ಗ್ರೂಪ್ ಇರುತ್ತೆ ಅಲ್ವಾ? CH2 CHOH CH2 CH2 ಆಗಿರುತ್ತೆ. ಇಟ್ ಈಸ್
ಬ್ಯೂಟನ್ 2 ಓಲ್ ಅಂತ ಹೆಸರು. ಇದು ನೋಡಿ ಆಲ್ಕೋಹಾಲಿಕ್ ಗ್ರೂಪ್ ಈಸ್ ಅಟ್ಯಾಚ್ ಟು ದಿಸ್ ಸೆಕೆಂಡ್ ಕಾರ್ಬನ್ ಆಟಮ್ ಅಲ್ವಾ. ಈ ರೀತಿ ಇದು ಫಸ್ಟ್ ಕಾರ್ಬನ್ ಆಟಮ್, ಇದು ಸೆಕೆಂಡ್ ಕಾರ್ಬನ್ ಆಟಮ್, ಇದು ಥರ್ಡ್, ಇದು ಫೋರ್ತ್ ಅಂತ ಲೊಕೇಶನ್ ಅನ್ನ ಕೊಟ್ರೆ, ಇಲ್ಲಿ ಸೆಕೆಂಡ್ ಕಾರ್ಬನ್ ಆಟಮ್ ಅನ್ನ ಕನ್ಸಿಡರ್ ಮಾಡಿ ಇಟ್ ಈಸ್ ಅಟ್ಯಾಚ್ ಟು 2 adjacent ಕಾರ್ಬನ್ ಆಟಮ್ಸ್. ಸೊ ಇದು ಸೆಕೆಂಡರಿ ಆಲ್ಕೋಹಾಲ್ ಆಯ್ತು ಅಲ್ವಾ. ಇದು ಸೆಕೆಂಡರಿ ಆಲ್ಕೋಹಾಲ್ ಆಯ್ತು. ಸೊ ಸೆಕೆಂಡರಿ ಆಲ್ಕೋಹಾಲಿಗೆ ಟರ್ಬಿಡಿಟಿ ಇಮಿಡಿಯೇಟ್ ಆಗಿ ಬರಲ್ಲ. ಸೊ ಲಿಟ್ಲ್ ಬಿಟ್ ಟೈಮ್ ತಗೊಳುತ್ತೆ, ಒಂದು 5 ನಿಮಿಷದವರೆಗೆ ತಗೊಳುತ್ತೆ. ಸೊ ಆಪ್ಷನ್ ಬಿ ಕ್ಯಾನ್ ಬಿ ಎಲಿಮಿನೇಟೆಡ್. ಆಮೇಲೆ ನೆಕ್ಸ್ಟ್ ಸ್ಟ್ರಕ್ಚರ್ ಬರೆಯೋಣ. ಯಾವುದು? ಸ್ಟ್ರಕ್ಚರ್ ನಂಬರ್ ಸಿ. ಸಿ ಸ್ಟ್ರಕ್ಚರ್ ಬರೆಯೋಣ. 2-methyl propane 2-ol ಅಂತ ಬರೆಯೋಣ. 2-methyl propane 2-ol ಅಂತ. ಸೊ CH3 CH2 CH3 ಅಂತ ಬರೆದ್ರೆ, ಸೊ ಇಲ್ಲಿ ಸೆಕೆಂಡ್ ಪೊಸಿಷನ್ಗೆ ಮೀಥೈಲ್ ಗ್ರೂಪ್ ಇದೆ. ಸಾರಿ, ಸೆಕೆಂಡ್ ಪೊಸಿಷನ್ಗೆ ಮೀಥೈಲ್ ಗ್ರೂಪ್ ಇದೆ ಅಂಡ್ ಸೆಕೆಂಡ್ ಪೊಸಿಷನ್ಗೆ ಇದು ಆಲ್ಕೋಹಾಲಿಕ್ ಗ್ರೂಪ್ ಕೂಡ ಇದೆ ಅಲ್ವಾ. ಸೊ ಈ ರೀತಿ ಬರೆಯೋಣ. CH3OH ಅಂತ ಬರೆಯೋಣ. ಓಕೆ, ಸೊ 1 2 3. ಓಕೆ, ದಿಸ್ ಇಸ್ ದ ಸ್ಟ್ರಕ್ಚರ್ ಅಂತ ತಗೊಳ್ಳೋಣ. ಸೊ ಇಲ್ಲಿ ಕನ್ಸಿಡರ್ ಕಾರ್ಬನ್ ನಂಬರ್ 2. This carbon is attached to this carbon and this carbon. It is attached to carbon number 2 is attached to 3 adjacent carbon. So it is tertiary alcohol ಆಯ್ತು. ಸೊ ಟರ್ಷರಿ ಆಲ್ಕೋಹಾಲ್ ಅಂದ್ರೆ ಇಮಿಡಿಯೇಟ್ಲಿ ನಿಮ್ಗೆ ರಿಯೇಜೆಂಟ್ ಹಾಕಿದ ಕೂಡಲೇ, ಲ್ಯೂಕಾಸ್ ರಿಯೇಜೆಂಟ್ ಹಾಕಿದ ಕೂಡಲೇ ನಿಮ್ಗೆ ಏನ್ ಸಿಗತ್ತೆ? ಟರ್ಬಿಡಿಟಿ ಸಿಗತ್ತೆ. ಯು ವಿಲ್ ಗೆಟ್ ಟರ್ಬಿಡಿಟಿ. ಸೊ ದಿಸ್ ಈಸ್ ದ ಆನ್ಸರ್. ಓಕೆ, ಆಮೇಲೆ ಆಪ್ಷನ್ ಡಿ ಕೂಡ ಬರೆಯೋಣ ನಾವು. 2-methyl propane 1-ol ಅಂತ. ಸೊ ಅದನ್ನು ಯಾಕೆ ಬಿಡೋದು, ಅದನ್ನು ಕೂಡ ಬರೆಯೋಣ. ಆಪ್ಷನ್ ಡಿ ಕೂಡ CH3 CH2 CH3. ಸೊ ಇಲ್ಲಿ 2-methyl ಅಂದ್ರೆ ಸೆಕೆಂಡ್ ಪೊಸಿಷನ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಫಸ್ಟ್ ಕಾರ್ಬನ್ಗೆ ಆಲ್ಕೋಹಾಲಿಕ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಲ್ವಾ. ಸೊ ಈ ನೇಮ್ ಅನ್ನ ನೋಡಿದ್ರೆ 1 2 3 ಅಲ್ವಾ. ಸೊ ಇಲ್ಲಿ CH ಬರುತ್ತಾ? CH3 ಆಯ್ತು. ಇಲ್ಲಿ CH2 ಬರುತ್ತಾ? ಓಕೆ, ಕಾರ್ಬನ್ ವ್ಯಾಲೆನ್ಸಿ ಸ್ಯಾಟಿಸ್ಫೈ ಮಾಡಿ. ಸೊ ಓಕೆ, ದಿಸ್ ಇಸ್ ದ ಸ್ಟ್ರಕ್ಚರ್. ಇಲ್ಲಿ ನೋಡಿ ಆಲ್ಕೋಹಾಲ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ? ಈ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಸೊ ಕನ್ಸಿಡರ್ ಕಾರ್ಬನ್ ನಂಬರ್ 1. Here carbon number 1 is attached to only one adjacent carbon atom. So it is primary alcohol ಆಯ್ತು. ಸೊ ಪ್ರೈಮರಿ ಆಲ್ಕೋಹಾಲ್ ಆದ್ರೆ ಟರ್ಬಿಡಿಟಿ ಏನಾಗಲ್ಲ, ಲ್ಯೂಕಾಸ್ ರಿಯೇಜೆಂಟ್ ಹಾಕಿದಾಗ ಇಮಿಡಿಯೇಟ್ ಆಗಿ ಬರಲ್ಲ, ಅದು ಒಂದು 10 ನಿಮಿಷ ತಗೊಳುತ್ತೆ. ಸೊ ಆಪ್ಷನ್ ಡಿ ಕ್ಯಾನ್ ಬಿ ಎಲಿಮಿನೇಟೆಡ್. ಸೊ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ಬಿಕಾಸ್ ಹಿಯರ್ alcohol is tertiary alcohol. So tertiary alcohol forms immediately turbidity, then secondary alcohol, then primary alcohol. Next, question number 11. Power alcohol is a mixture of, it is a power alcohol andre vehicle fuel. It is a fuel of vehicle. Okay, vehicle fuel. So idu ಎಷ್ಟು ಏನ್ ಹೇಳಿ ಪರ್ಸೆಂಟೇಜ್ ಎಷ್ಟಿದೆ ಅಂತ. ಸೊ ಇಟ್ ಈಸ್ ಪವರ್ ಆಲ್ಕೋಹಾಲ್ ಈಸ್ ಅ ಮಿಕ್ಸ್ಚರ್ ಆಫ್ 80% petrol, 20% alcohol ಅಂದ್ರೆ ethanol and small quantity of benzene. Okay, so right answer is option B. So right answer is option B is the right answer. Composition of power alcohol is 80% petrol, 20% ethanol and small quantity of benzene. Next question. Which of the following is strongly acidic? So strongly acidic, phenol ಕೊಟ್ಟಿದ್ದಾರೆ. ಸ್ಟ್ರಕ್ಚರ್ ಅನ್ನ ಬರೆಯೋಣ. Phenol
ಬೆಂಜಿನ್ ರಿಂಗಿಗೆ OH ಅಟ್ಯಾಚ್ ಆದ್ರೆ ದಟ್ ಈಸ್ ಅವರ್ ಫಿನಾಲ್. ಆಮೇಲೆ ಆಪ್ಷನ್ ಬಿ ಬರೆಯೋಣ. ಯಾವ್ದಿದು? ಆರ್ಥೋಕ್ರಿಜಾಲ್. ಸೊ ಆರ್ಥೋಕ್ರಿಜಾಲ್ ಅಂದ್ರೆ ಏನು? ಫಿನಾಲ್ ವಿತ್ ರೆಸ್ಪೆಕ್ಟ್ ಟು ಫಿನಾಲ್ ಆರ್ಥೋ ಪೊಸಿಷನ್ ಅಲ್ಲಿ ಮಿಥೈಲ್ ಗ್ರೂಪ್ ಇದೆ ಅಂತ ಅರ್ಥ ಅಲ್ವಾ? ಇದು ಫಿನಾಲ್ ಆದ್ರೆ ಫಿನಾಲಿಗೆ ಆರ್ಥೋ ಪೊಸಿಷನ್ ಅಂದ್ರೆ ಯಾವುದು? ಇದು. ಸೊ ಇಲ್ಲಿ CH3 ಅಟ್ಯಾಚ್ ಆಗಿದೆ ಅಂತ ಅರ್ಥ. ಇದು ಆರ್ಥೋ ಕ್ರೆಜಾಲ್ ಆಯ್ತು. ಓಕೆ. ಸಿ ಯಾವುದು? ನೈಟ್ರೋಫಿನಾಲ್. ಇಟ್ ಈಸ್ ಆಪ್ಷನ್ ಎ, ಇಟ್ ಈಸ್ ಆಪ್ಷನ್ ಬಿ, ಇಟ್ ಈಸ್ ಆಪ್ಷನ್ ಸಿ. ನೈಟ್ರೋಫಿನಾಲ್, ಪ್ಯಾರಾನೈಟ್ರೋಫಿನಾಲ್ ಅಂದ್ರೆ ಪ್ಯಾರಾ ಪೊಸಿಷನ್ ಅಲ್ಲಿ ನೈಟ್ರೋ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ಅರ್ಥ. ಓಕೆ, ದಿಸ್ ಈಸ್ ಫಿನಾಲ್. ಸೊ ಇದು ಪ್ಯಾರಾ ಪೊಸಿಷನ್. ಸೊ ಇಲ್ಲಿ so this is not para position, it is para position. ಇದು ಆರ್ಥೋ, ಇದು ಮೆಟಾ, ಇದು ಪ್ಯಾರಾ, ರೈಟ್? ಸೊ ಆಮೇಲೆ ಡಿ ನೋಡೋಣ. ಡಿ ಯಾವುದು? ಪ್ಯಾರಾಕ್ರಿಜೋಲ್ ಅಂತ. ದಿಸ್ ಇಸ್ ಫಿನಾಲ್. ಸೊ ಇದಕ್ಕೆ ಪ್ಯಾರಾ ಪೊಸಿಷನ್ ಅಂದ್ರೆ ಯಾವುದು? ಇದು ಆರ್ಥೋ, ಇದು ಆರ್ಥೋ, ಇದು ಮೆಟಾ, ಇದು ಪ್ಯಾರಾ. ಅಂದ್ರೆ ಪ್ಯಾರಾ ಪೊಸಿಷನ್ ಅಲ್ಲಿ ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ಅರ್ಥ. ಸೊ ದಿಸ್ ಆರ್ ಆಲ್ ದ ಸ್ಟ್ರಕ್ಚರ್ ಆಫ್ ಗಿವನ್ ಆಫ್. ಸೊ ವಿಚ್ ಒನ್ ಈಸ್ ಸ್ಟ್ರಾಂಗ್ಲಿ ಅಸಿಡಿಕ್ ಅಂತ. ಸೊ ಅಸಿಡಿಕ್ ಅಂದ್ರೆ ಈಗ ಇದು ನೋಡಿ ಯಾವ ರೀತಿ ಅಯೋನೈಸ್ ಆಗುತ್ತೆ ಅಂತ. ವೆನ್ ಇಟ್ ಅಂಡರ್ಗೋ ಅಯೋನೈಸೇಷನ್ ಇದು ಪಿನಾಕ್ಸೈಡ್ ಅಯೋನ್ ಫಾರ್ಮ್ ಆಗುತ್ತೆ ಅಲ್ವಾ? ಯಾವ್ದ್ರಲ್ಲಿ ಸ್ಟೇಬಲ್ ಪಿನಾಕ್ಸೈಡ್ ಅಯೋನ್ ಫಾರ್ಮ್ ಆಗುತ್ತೆ ಅನ್ನೋದ್ರ ಮೇಲೆ ಅಸಿಡಿಟಿ ಎಲ್ಲಿ ಸ್ಟ್ರಾಂಗ್ ಇದೆ ಅಂತ ನೋಡೋಣ. ಓಕೆ, ವೆನ್ ಅಥವಾ ಈ ರೀತಿ ಬರೀರಿ, ಮೋರ್ ಸ್ಟೇಬಲ್ pinoxide ion implies acidity is increased. Okay, more stable pinoxide ion means acidity is increased. Okay, this is the concept. So pinoxide ion ಎಲ್ಲಿ ಸ್ಟೇಬಲ್ ಆಗುತ್ತೆ ಅಂಗಿದ್ರೆ ನೋಡೋಣ. ಇದು ಯಾವ ರೀತಿ ಅಯೋನೈಸ್ ಆಗುತ್ತೆ? ಓಕೆ, ಇಟ್ ಅಯೋನೈಸಸ್ ಲೈಕ್. ಓಕೆ, ಸೊ ಇದು O-H+ ಆಗುತ್ತೆ. ಓಕೆ, O-H+, ಇದನ್ನ ಪಿನಾಕ್ಸೈಡ್ ಅಯಾನ್ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಪಿನಾಕ್ಸೈಡ್ ಅಯಾನ್. ಸೊ ಇಲ್ಲಿ ಫಿನಾಲ್ ಅಲ್ಲಿ ಕೂಡ ಪಿನಾಕ್ಸೈಡ್ ಅಯಾನ್ ಸ್ಟೇಬಲ್ ಇದೆ. ಸೊ ಇಟ್ ಈಸ್ ಲಿಟ್ಲ್ ಬಿಟ್ ಅಸಿಡಿಕ್. ಓಕೆ, ಆಮೇಲೆ ಬಿಗೆ ಬರೋಣ. ಬಿಗೆ ಬಂದ್ರೆ ಮೀಥೈಲ್ ಅಂದ್ರೆ ಯಾವುದು? ಇಟ್ ಈಸ್ ಮೀಥೈಲ್, ಇಟ್ ಈಸ್ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಸೊ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆದಾಗ ನೋಡಿ ಇಲ್ಲಿ ಪಿನಾಕ್ಸೈಡ್ ಅಯೋನ್ ಯಾವ ರೀತಿ ಇರುತ್ತೆ ಅಂತ. O-H+. ಸೊ ಇಲ್ಲಿ O- ಆಗಿ ಇರಕ್ಕೆ ನೋಡ್ಬೇಕಲ್ವಾ? ಫಿನಾಲು ಈ ಸ್ಟೇಟ್ ಅಲ್ಲಿ ಸ್ಟೇಬಲ್ ಇರಬೇಕು. ಸೊ ಇಲ್ಲಿ ಆರ್ಥೋ ಪೊಸಿಷನ್ ಅಲ್ಲಿ CH3 ಆಗಿದೆ, CH3 ಅಟ್ಯಾಚ್ ಆಗಿದೆ. ಅಂದ್ರೆ CH3 ಮೀನ್ಸ್ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಸೊ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಏನ್ ಮಾಡುತ್ತೆ? ಸೊ ವಾಟ್ ಡಸ್ ಇಟ್? ಸೊ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂದ್ರೆ ಇದು ಏನ್ ಮಾಡುತ್ತೆ? ಈ ನೆಗೆಟಿವ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡುತ್ತೆ. ಓಕೆ, ಈ ನೆಗೆಟಿವ್ ಸ್ಟ್ರೆಂತ್ ಅನ್ನ, ಆಕ್ಸಿಜನ್ ಮೇಲಿರೋ ನೆಗೆಟಿವ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡುತ್ತೆ. ಯಾಕೆಂದ್ರೆ ಇಟ್ ಈಸ್ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಹಾಗಿದ್ರೆ ಇಲ್ಲಿ ಏನ್ ಮಾಡಿತ್ತು? ಇಟ್ ಡಿಸ್ಟೆಬಿಲೈಸಸ್ ದ ಪಿನಾಕ್ಸೈಡ್ ಅಯಾನ್. ಸೊ ಅಸಿಡಿಟಿ ಇರಲ್ಲ ಇಲ್ಲಿ. ಸೊ ಆಪ್ಷನ್ ಬಿ ಕ್ಯಾನ್ ಬಿ ಎಲಿಮಿನೇಟೆಡ್ ಬಿಕಾಸ್ methyl is a electron donating group. It destabilizes the pinoxide ion. So pinoxide ion ಮೇಲೆ ನೆಗೆಟಿವಿಟಿ ಅನ್ನ ಜಾಸ್ತಿ ಮಾಡುತ್ತೆ. ಸೊ ಇಫ್ ಇಟ್ ಈಸ್ ಮೋರ್ ನೆಗೆಟಿವ್ ಇಟ್ ವಿಲ್ ಗೆಟ್ ಡಿಸ್ಟೆಬಿಲೈಸ್ಡ್. ಡಿಸ್ಟೆಬಿಲೈಸ್ ಆಯ್ತು ಅಂದ್ರೆ ಅಸಿಡಿಟಿ ಡಿಕ್ರೀಸ್ ಆಗುತ್ತೆ. ಪಿನಾಕ್ಸೈಡ್ ಏನಾಗಬೇಕು? ಮೋರ್ ಸ್ಟೇಬಲ್ ಆಗಬೇಕು.
ಸೊ ಆಪ್ಷನ್ ಬಿ ಕ್ಯಾನ್ ಬಿ ಎಲಿಮಿನೇಟೆಡ್. ಆಪ್ಷನ್ ಸಿ ನೋಡಿ, ಆರ್ಥೋನೈಟ್ರೋ ಸಾರಿ ಪ್ಯಾರಾನೈಟ್ರೋಪಿನಾಲ್. ನೈಟ್ರೋ ಅಂದ್ರೆ ಏನು ಇಲ್ಲಿ? ಇಟ್ ಈಸ್ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್. ಇಟ್ ಈಸ್ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ ಅಂದ್ರೆ ಏನ್ ಮಾಡುತ್ತೆ ಇದು? ಬೆಂಜಿನ್ ರಿಂಗಿನ ಇಲೆಕ್ಟ್ರಾನ್ ಅನ್ನ ತನ್ನ ಕಡೆ ಮೆಸೋಮೆರಿಕ್ ಇಫೆಕ್ಟ್ ಇಂದ ತನ್ನ ಕಡೆ ಪುಲ್ ಮಾಡುತ್ತೆ. ಸೊ ಇಟ್ ವಿಡ್ರಾಸ್ ದ ಇಲೆಕ್ಟ್ರಾನ್ ಟುವರ್ಡ್ಸ್ ಇಟ್. ಸೊ ಆವಾಗ ಇಲ್ಲಿ ಪಿನಾಕ್ಸೈಡ್ ಅಯಾನಿನ ನೆಗೆಟಿವ್ ಸ್ಟ್ರೆಂತ್ ಏನಾಗುತ್ತೆ? ಕಡಿಮೆ ಆಗತ್ತೆ ಅಲ್ವಾ? ಇಟ್ ಪುಲ್ಸ್ ದ ನೆಗೆಟಿವ್ ಸ್ಟ್ರೆಂತ್ ಆಫ್ ದ ಪಿನಾಕ್ಸೈಡ್ ಅಯಾನ್ ಟುವರ್ಡ್ಸ್ ಇಟ್. ಸೊ ಇಟ್ ಸ್ಟೇಬಿಲೈಸಸ್ ದ ಪಿನಾಕ್ಸೈಡ್ ಅಯಾನ್ ಅಂತ ಹೇಳ್ಬಹುದು. ಸೊ ಅಸಿಡಿಟಿ ಏನಾಗುತ್ತೆ ಆಗ? ಜಾಸ್ತಿ ಆಗತ್ತೆ. ಇಟ್ ಈಸ್ ಅ ಗುಡ್ ಆಸಿಡ್ ದನ್ ಪಿನಾಲ್. ಪ್ಯಾರಾನೈಟ್ರೋಪಿನಾಲ್ ಇಸ್ ಅ ಗುಡ್ ಆಸಿಡ್ ದನ್ ಪಿನಾಲ್ ಅಂತ ಹೇಳ್ಬಹುದು. ಆಮೇಲೆ ಇಲ್ಲಿ ಮೀಥೈಲ್ ಗ್ರೂಪ್ ಇಲ್ಲಿ ನೋಡಿ, ಆಪ್ಷನ್ ಡಿ ಗೆ ನೋಡಿ, ಪ್ಯಾರಾಕ್ರಿಸಾಲ್. ಸೊ ಪ್ಯಾರಾಕ್ರಿಸಾಲ್ ಅಲ್ಲಿ ದಿಸ್ ಇಸ್ ಆಲ್ಸೋ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇಟ್ ಡಿಸ್ಟೆಬಿಲೈಸಸ್ ದ pinoxide ion. So right answer is option C. So option C is the right answer. So option C, the paranitrophenol ಅಲ್ಲಿ H plus release is very easy. That's why paranitrophenol is strongly acidic, because nitro group is a electron withdrawing group. Electron withdrawing groups increases the acidity of ಪಿನೈಲ್ ರಿಂಗ್ ಅಥವಾ ಬೆಂಜೈಲ್ ರಿಂಗ್ ಅಂತ ಹೇಳ್ಬಹುದು. ಸೊ ಇಲ್ಲಿ ನೋಡಿ 14th question is, just look at the 14th question. What is the question here? So ಇದನ್ನ ನೋಡಿ, the IUPAC name of the B ಅಂದ್ರೆ ಫೈನಲ್ ಪ್ರಾಡಕ್ಟ್. ಫೈನಲ್ ಪ್ರಾಡಕ್ಟ್ ನ IUPAC ನೇಮ್ ಏನು ಅಂತ ಹೇಳ್ಬೇಕು. ಫಸ್ಟ್ ನಾವು ಇದನ್ನ ಸ್ಟ್ರಕ್ಚರ್ ಅನ್ನ ಬಿಡಿಸಿ ಬರೆಯೋಣ. ಲೆಟ್ ಅಸ್ ರೈಟ್ ದ ಸ್ಟ್ರಕ್ಚರ್ ಫಸ್ಟ್. ಇಟ್ ಈಸ್ CH3CH. it is C double bond OH. So this is the structure. CH2 it is. CH3. Just a minute. CH2. So ivaga this is the given structure. Correct idalva structure ನೋಡಿ. ಸಾರಿ ಇದಲ್ಲ, ಇಲ್ಲಿ CH3 ಒಂದಿದಲ್ವಾ, ದಿಸ್ ಈಸ್ ಫ್ರಮ್ ದೇರ್. ಸೊ ರೈಟ್ ಸ್ಟ್ರಕ್ಚರ್ ಈಸ್, ಜಸ್ಟ್ ಅ ಮಿನಿಟ್. ಸೊ ಇದು CH3 ಆಯ್ತು, ಆಯ್ತಾ? ಸೊ ಇದು CH ಆಯ್ತು. ಓಕೆ, ದಿಸ್ ಒನ್, ದಿಸ್ ಅಂಡ್ ಇಟ್ ಈಸ್ CH3 ಅಂತ ಈ ರೀತಿ ಬರೆಯೋಣ. ಆಮೇಲೆ ಇಲ್ಲಿ ಬರೋಣ, ದಿಸ್ ಒನ್. ಸೊ ಟೇಕ್ ಒನ್ ಬಾಂಡ್ and write this one, this group, ketone group, and this is H. So actually ಇದು ಸ್ಟ್ರಕ್ಚರ್ ಇದು ಅಲ್ವಾ? ಸೊ ಇದಕ್ಕೆ ಏನ್ ಮಾಡಿ ಹಾಕಿದ್ದಾರೆ? ಮೀಥೈಲ್ ಗ್ರಿಗ್ನಾರ್ಡ್ ರಿಯೇಜೆಂಟ್ CH3MgBr ಹಾಕಿದ್ದಾರೆ. ಓಕೆ, ಸೊ ಇಟ್ ಆಕ್ಟ್ ಆಸ್ ಅ ನ್ಯೂಕ್ಲಿಯೋಫೈಲ್ ಹಿಯರ್. ಇಟ್ ಆಕ್ಟ್ ಆಸ್ ಅ nucleophile. So nucleophilic substitution ಆಗತ್ತೆ. So ether in the presence of ether. So ಏನಾಗುತ್ತೆ? ಪ್ರಾಡಕ್ಟ್ ಏನಾಗುತ್ತೆ? The product will be CH3CH. ಇಲ್ಲಿ ಏನಾಗುತ್ತೆ? ಸೊ ಈ ನ್ಯೂಕ್ಲಿಯೋಫೈಲ್ ಏನಾಗುತ್ತೆ ಹೇಳಿ? ಈ ಕಾರ್ಬನ್ ಹೋಗಿ ಅಟ್ಯಾಕ್ ಮಾಡುತ್ತೆ. This nucleophile attacks to this carbon. So nucleophile attack ಆಗ್ತಿದ್ದಂಗೆ ಈ ಪೈ ಎಲೆಕ್ಟ್ರಾನ್ ಕ್ಲೌಡ್ ಆಕ್ಸಿಜನ್ ಕಡೆ ಶಿಫ್ಟ್ ಆಗುತ್ತೆ. ಓಕೆ,
So this is the lone pair of electron present in the oxygen. So ಇವಾಗ ಏನಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ this oxygen carries negative charge, right? So ಇದನ್ನ CO ಮೈನಸ್ ಚಾರ್ಜ್ ಆಯ್ತು ಅಲ್ವಾ. ಸೊ ಇದಕ್ಕೆ ಏನ್ ಬಂದು ಅಟ್ಯಾಚ್ ಆಗುತ್ತೆ ದಿಸ್ ನ್ಯೂಕ್ಲಿಯೋಫೈಲ್ ಗೋಯಿಂಗ್ ಟು ಅಟ್ಯಾಚ್. ಸೊ ಯಾವುದು ಇಲ್ಲಿ ನ್ಯೂಕ್ಲಿಯೋಫೈಲ್ CH3. ಸೊ CH3 ಇಸ್ CH3 ಮೈನಸ್ ಬಂದು ಅಟ್ಯಾಕ್ ಆಗುತ್ತೆ. ಆಗ ಏನಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಹೈಡ್ರೋಲಿಸಿಸ್ ಟೇಕ್ಸ್ ಪ್ಲೇಸ್. ಹೈಡ್ರೋಲಿಸಿಸ್ ಅಂದ್ರೆ H3O+. So this nucleophile going to attack this position. ಈ ನೆಗೆಟಿವ್ ಆಕ್ಸಿಜನ್ ಮೇಲೆ ಹೋಗಿ ಅಟ್ಯಾಕ್ ಆಗುತ್ತೆ. ಆಗ ಏನಾಗುತ್ತೆ ವಾಟ್ ವಿಲ್ ಬಿ ದ ಪ್ರಾಡಕ್ಟ್ CH3 CH3. ಸೊ ಇಲ್ಲಿ ಬಂದು ಈ ವಾಟರ್ ಹೈಡ್ರೋಲಿಸಿಸ್ ಆದಾಗ ಇದೇನಾಗುತ್ತೆ ಇಟ್ ವಿಲ್ ಬಿಕಮ್ ಈ ಆಕ್ಸಿಜನ್ ಗೆ ಹೈಡ್ರೋಜನ್ ಆಡ್ ಆಗತ್ತಲ್ವಾ. ಹೈಡ್ರೋಲಿಸಿಸ್ ಅಂದ್ರೆ ಈಗ ನೋಡಿ OH ಆಗತ್ತೆ. OH ಪ್ಲಸ್ H2O ಅಂತ ಆಗತ್ತೆ. ಓಕೆ, ಸೊ ವಾಟ್ ಈಸ್ ದ ಪ್ರಾಡಕ್ಟ್ ದಿಸ್ ಈಸ್ ಅ ಪ್ರಾಡಕ್ಟ್ B. ದಿಸ್ ಈಸ್ ಅವರ್ ಪ್ರಾಡಕ್ಟ್ B. ದಿಸ್ ಈಸ್ ಅವರ್ ಪ್ರಾಡಕ್ಟ್ ದಿಸ್ ಈಸ್ ಅವರ್ ಪ್ರಾಡಕ್ಟ್ A. ಸೊ ಹಾಗಿದ್ರೆ ಈಗ ಏನ್ ಕೇಳಿದ್ದಾರೆ IUPAC ನೇಮ್ ಆಫ್ ದ B. ಸೊ B ನ IUPAC ನೇಮ್ ಅನ್ನ ಕೊಡೋದು ಈಗ. ಸೊ ಇವಾಗ ಫಸ್ಟ್ ಏನ್ ಮಾಡೋಣ ಪೇರೆಂಟ್ ಚೈನ್ ಅನ್ನು ಫೈಂಡ್ ಔಟ್ ಮಾಡೋಣ. ದಿಸ್ ಈಸ್ ಅವರ್ ಪೇರೆಂಟ್ ಚೈನ್. ಓಕೆ, ದಿಸ್ ಈಸ್ ಅವರ್ ಪೇರೆಂಟ್ ಚೈನ್. ಲೆಟ್ ಅಸ್ ನಂಬರಿಂಗ್ ದಿಸ್ 1 2 3. ಸೊ ಈ ರೀತಿ ನಂಬರ್ ಕೊಡೋಣ ಆಯ್ತಾ. ಸೊ ಈ ರೀತಿ ನಂಬರ್ ಕೊಟ್ರೆ ಕರೆಕ್ಟಾ? ಇಲ್ಲ, ದಿಸ್ ಈಸ್ ರಾಂಗ್ ಮೆಥಡ್ ಆಫ್ ನಂಬರಿಂಗ್. ಯಾಕೆ ಅಂದ್ರೆ ಇಲ್ಲಿ ಕಾರ್ಬನ್ಗೆ ಒಂದು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ ಮತ್ತೆ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಆಲ್ಕೋಹಾಲಿಕ್ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಲ್ವಾ. ಸೊ ಫಂಕ್ಷನಲ್ ಗ್ರೂಪ್ ಗೆಟ್ ದ ಲೀಸ್ಟ್ ನಂಬರ್. ದ ಕಾರ್ಬನ್ ಅಟ್ಯಾಚ್ ಟು ದ ಫಂಕ್ಷನಲ್ ಗ್ರೂಪ್ that carbon should get the least number. So ಇಲ್ಲಿಂದ ನಾವು ನಂಬರಿಂಗ್ ಸ್ಟಾರ್ಟ್ ಮಾಡಬೇಕು 1 2 3. ಕರೆಕ್ಟಾ? ಸೊ ಈಗ ನೋಡಿ ನಂಬರಿಂಗ್ ಮಾಡೋಣ. ಫಸ್ಟ್ ನಾವು ಯಾವ್ದನ್ನ ಇದು ಮಾಡಬೇಕು. So what should be the number of this? It is sorry. So identify the parent chain properly here. So ಇಲ್ಲಿ ಒಂದು methyl group ಇದೆ ಅಲ್ವಾ. Let us give the number from here 1 2 3 4 ಅಂತ ಅಲ್ವಾ. ಸೊ 4 ಮೀನ್ಸ್ ಬ್ಯೂಟನ್ ಅಲ್ವಾ. 4 ಅಂದ್ರೆ ಬ್ಯೂಟೇನ್ ಅಂತ ಬರುತ್ತೆ. 4 ಕಾರ್ಬನ್ ಮೀನ್ಸ್ ರೂಟ್ ವರ್ಡ್ ಇಸ್ ಬ್ಯೂಟೇನ್. ಬ್ಯೂಟ್ ಅಂತ ಬರುತ್ತೆ. ಅಲ್ಕೇನ್ ಇರೋದ್ರಿಂದ ಬ್ಯೂಟೇನ್ ಅಲ್ವಾ. ಆಮೇಲೆ ಈಗ ಸೆಕೆಂಡ್ ಪೊಸಿಷನ್ ಗೆ ಅಂದ್ರೆ ಸೆಕೆಂಡ್ ಕಾರ್ಬನ್ ಮೇಲೆ ಆಲ್ಕೋಹಾಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಬ್ಯೂಟನ್ ಸೆಕೆಂಡ್ ಪೊಸಿಷನ್ ಆನ್ ದ ಸೆಕೆಂಡ್ ಕಾರ್ಬನ್ ಆಲ್ಕೋಹಾಲಿಕ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಸಫಿಕ್ಸ್ ಏನ್ ಬರುತ್ತೆ 2 ಓಲ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಥರ್ಡ್ ಕಾರ್ಬನ್ ಮೇಲೆ ನೋಡಿ ಮೀಥೈಲ್ ಅಟ್ಯಾಚ್ ಆಗಿದೆ. ಸಬ್ಸ್ಟಿಟ್ಯೂಯೆಂಟ್ ಮೀಥೈಲ್ ಇಸ್ ಅ ಸಬ್ಸ್ಟಿಟ್ಯೂಯೆಂಟ್. ಸೊ ಮೀಥೈಲ್ ಅನ್ನ ನಾನು ಫಸ್ಟ್ ಬರೀತೇನೆ ಆನ್ ವಿಚ್ ಕಾರ್ಬನ್ ಥರ್ಡ್ ಕಾರ್ಬನ್. ಸೊ ಇಟ್ ಈಸ್ 3 methyl ಬ್ಯೂಟನ್ 2 ಓಲ್ ಅಂತ ಬರ್ದೆ. ಯಾಕೆ 2 ಓಲ್ ಅನ್ನ ಆಮೇಲೆ ಬರ್ದೆ? ಬಿಕಾಸ್ ಇಟ್ ಈಸ್ ಅ ಫಂಕ್ಷನಲ್ ಗ್ರೂಪ್, ಇಟ್ ಈಸ್ ಅ ಸಫಿಕ್ಸ್. ಆಮೇಲೆ ಆಲ್ಫಾಬೆಟ್ ಪ್ರಕಾರ OL ಲಾಸ್ಟ್ ಬರುತ್ತೆ, ಮೀಥೈಲ್ ಫಸ್ಟ್ ಬರುತ್ತೆ. ಸೊ 3 methyl ಬ್ಯೂಟನ್ 2 ಓಲ್ ಅಂತ ಬರುತ್ತೆ. ಸೊ 3 methyl ಯಾಕೆ ಬರ್ದೆ ಅಂದ್ರೆ ಇದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದು, ಅದಕ್ಕೆ ಫಸ್ಟ್ ಬರೀತಾನೆ. ಓಕೆ, ಪ್ರಿಫಿಕ್ಸ್ ತರ. ನೆಕ್ಸ್ಟ್ so question number 15. so what is it? so ಇಲ್ಲಿ ನೋಡಿ ಒಂದು ಸೊ ರಿಯಾಕ್ಷನ್ ಅನ್ನ ನೋಡೋಣ. ಸೊ Y ಅಂದ್ರೆ ಯಾವುದು ಅಂತ, ದ ಫೈನಲ್ ಪ್ರಾಡಕ್ಟ್ Y ಅಂದ್ರೆ ಯಾವುದು ಅಂತ ಕೇಳಿದ್ದಾರೆ ಕ್ವಶನ್ ಅನ್ನ. ಇವಾಗ ಫಸ್ಟ್ ನಾವು ಡೀಟೇಲ್ ಆಗಿ ಇಲ್ಲಿ ರಿಯಾಕ್ಷನ್ ಅನ್ನ ಬರೆಯೋಣ.
ಅವಾಗ ನಮ್ಗೆ ವಾಯ್ ಅಂದ್ರೆ ಯಾವ್ದು ಅಂತ ಕಂಡುಹಿಡಿಯಕ್ಕೆ ಆಗತ್ತೆ. ಸೊ ಫಸ್ಟ್ ಏನಾಗಿರುತ್ತೆ, ಇಲ್ಲಿ ಪಿನಾಲ್ ಇದೆ ಅಲ್ವಾ. ಸೊ ಪಿನಾಲ್ ಇದೆ. ಸೊ ಪಿನಾಲಿಗೆ ಸೊ ದಿಸ್ ಆಸಿಡ್ ಕ್ಲೋರೈಡ್ C6H5 ಆಡ್ ಮಾಡ್ತಾರೆ ಅಲ್ವಾ. ಸೊ it reacts with C6H5 COCl in the presence of base. ಅಲ್ವಾ. ಸೊ ಇವಾಗ ಏನಾಗುತ್ತೆ ಹಂಗಿದ್ರೆ, ಸೊ ಹಿಯರ್ ಯು ಕ್ಯಾನ್ ಸಿ ಇಲ್ಲಿ ಪಿನಾಲ್ ಅನ್ನೋದು ಏನಾಗುತ್ತೆ, ಪಿನಾಕ್ಸೈಡ್ ಅಯಾನ್ ಆಗಿ ಫಾರ್ಮ್ ಆಗುತ್ತೆ. ಇಲ್ಲಿ ನಾನು ಬರೀತೇನೆ, ದಿಸ್ ಪಿನಾಕ್ಸೈಡ್ ಈಸ್ ಕನ್ವರ್ಟೆಡ್ ಇಂಟು ಲೈಕ್ ದಿಸ್ O-H+ ಅಂತ ಆಗತ್ತೆ. ಓಕೆ, O-H+ ಅಂತ ಆಗತ್ತೆ. ದಿಸ್ ಈಸ್ ಅವರ್ ಪಿನಾಕ್ಸೈಡ್ ಅಯಾನ್. ಸೊ ಈ ಪಿನಾಕ್ಸೈಡ್ ಅಯಾನ್ ಮೇಲೆ ನೆಗೆಟಿವ್ ಇದೆ ಅಲ್ವಾ. ಸೊ ನೆಗೆಟಿವ್ ಅಂದ್ರೆ ಇದ್ರ ಮೇಲೆ ಇಲೆಕ್ಟ್ರೋಫೈಲ್ ಬಂದು ಅಟ್ಯಾಕ್ ಆಗ್ಬೇಕು. ಓಕೆ, ಇಲೆಕ್ಟ್ರೋಫೈಲ್ ಅಟ್ಯಾಕ್ಸ್ ಆನ್ ದಿಸ್ ಪಿನಾಕ್ಸೈಡ್ ಅಯಾನ್. ಸೊ ವಾಟ್ ವಿಲ್ ಬಿ ದ ಪ್ರಾಡಕ್ಟ್, ಇಲ್ಲಿ ನೋಡಿ. ಸೊ ಇಲ್ಲಿ ಮೈನಸ್ ಇದೆ. ಸೊ ಇದಕ್ಕೆ ಇಲ್ಲಿ ಕ್ಲೋರೈಡ್ ರಿಮೂವ್ ಆಗತ್ತೆ. ಸೊ ಇದರಿಂದ ಕ್ಲೋರಿನ್ ರಿಮೂವ್ ಆಗುತ್ತೆ. ಓಕೆ, ಸೊ ಇಲ್ಲಿ CO- ಇರುತ್ತೆ, ಸಾರಿ CO+ ಇರುತ್ತೆ, Cl- ಇರುತ್ತೆ ಅಲ್ವಾ. ಇಟ್ ಡಿಸೋಸಿಯೇಟೆಡ್ ಇಂಟು ಈ ರೀತಿ ನೋಡಿ, ಇಲ್ಲಿ ಇಟ್ ಡಿಸೋಸಿಯೇಟೆಡ್ ಲೈಕ್ ದಿಸ್. ಯಾವುದು C6H5 COCl ಅಲ್ವಾ, C6H5 COCl, C+O Cl ಇರುತ್ತಲ್ವಾ, ಇದು ಡಿಸೋಸಿಯೇಟ್ ಆಗಿ ಇಟ್ ವಿಲ್ ಬಿಕಮ್ ಲೈಕ್ ದಿಸ್ C+O. ಸೊ ಇಲ್ಲಿ ಪ್ಲಸ್ Cl- ಅಂತ ಆಗುತ್ತೆ. ಓಕೆ, ಸೊ ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದು ಇಲೆಕ್ಟ್ರೋಫೈಲ್ ಆಗಿ ವರ್ಕ್ ಮಾಡುತ್ತೆ. ಇಟ್ ಈಸ್ ಇಲೆಕ್ಟ್ರೋಫೈಲ್. So it works like a electrophile. This electrophile attacks on this pinoxide ion. Pinoxide ion ಅಲ್ಲಿ ನೆಗೆಟಿವ್ ಇದೆ ಅಲ್ವಾ, ಈ ಪಿನಾಕ್ಸೈಡ್ ಅಯಾನ್ ಅಲ್ಲಿ ನೆಗೆಟಿವ್ ಇದೆ. ಸೊ ಪ್ರಾಡಕ್ಟ್ ಈಸ್, ಇಲ್ಲಿ ನೋಡಿ, just look at this. The product will be like this, C6H5 ಅಂತ. ಓಕೆ, ಸೊ ಅಥವಾ ಈ ರೀತಿ ಬರೀತೀನಿ ನಾನು, C+O C6H5 ಇದನ್ನ ನಾನು ಇಂತ ಬರಿತೀನಿ. ಸೊ ಏನಾಯ್ತು ಇದು, ಇಟ್ ಈಸ್ ಎಸ್ಟರ್ ಆಯ್ತು ಅಲ್ವಾ, ಒನ್ ಎಸ್ಟರ್ ಫಾರ್ಮ್ ಆಯ್ತು. ಎಸ್ಟರ್ ಇಟ್ ಈಸ್, ಎಸ್ಟರ್ ಮೀನ್ಸ್ RO/R' ಅಂತಾನು ಕರಿಬಹುದು. ಓಕೆ, ಎಸ್ಟರ್ ಫಾರ್ಮ್ ಆಯ್ತು. ಜನರಲ್ ಫಾರ್ಮುಲಾ ಇಸ್ ದಿಸ್. ಸೊ ಇವಾಗ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದು ನೈಟ್ರೇಷನ್ ಆಗತ್ತೆ. ಸೊ ನೈಟ್ರೇಷನ್ ಆಗತ್ತೆ, ಇಟ್ ಅಂಡರ್ಗೋ ನೈಟ್ರೇಷನ್. ಸೊ ನೈಟ್ರೇಷನ್ ಆದಾಗ ಇಲ್ಲಿ ದಿಸ್ ಈಸ್ ಅ ಪಿನಾಲ್ ಸಬ್ಸ್ಟಿಟ್ಯೂಯೆಂಟ್ ಅಲ್ವಾ. ಸೊ ಇವಾಗ ನೈಟ್ರೇಷನ್ ಎಲ್ಲಾಗತ್ತೆ, ಈ ಬೆಂಜಿನ್ ರಿಂಗಿಗೆ ಆಗತ್ತಾ ಅಥವಾ ಈ ಬೆಂಜಿನ್ ರಿಂಗಿಗೆ ಆಗತ್ತಾ. ನೈಟ್ರೇಷನ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಆನ್ ದಿಸ್ ಬೆಂಜಿನ್ ರಿಂಗ್. ಓಕೆ, ಸೊ ಇವಾಗ ವಾಟ್ ವಿಲ್ ಬಿ ದ ಪ್ರಾಡಕ್ಟ್, ಓಕೆ, ಇಲ್ಲಿ ಏನಾಗಿರುತ್ತೆ ಲೈಕ್ ದಿಸ್ C+O, ಇಲ್ಲಿ ಬೆಂಜಿನ್ ರಿಂಗ್ ಇರುತ್ತೆ. ಓಕೆ, ದಿಸ್ ಇಸ್ ದ ಬೆಂಜಿನ್ ರಿಂಗ್. ಸೊ ನೈಟ್ರೇಷನ್ ಅಂದ್ರೆ NO2 ಗ್ರೂಪ್ ಎಲ್ಲಿ ಬರುತ್ತೆ ಹಂಗಿದ್ರೆ, ವೇರ್ NO2 ಗ್ರೂಪ್ ಈಸ್ ಗೋಯಿಂಗ್ ಟು ಅಟ್ಯಾಕ್,
where NO2 plus is going to attack? It attacks on para position. It attacks on para position. ಯಾಕೆ para position ಅಲ್ಲಿ ಅಟ್ಯಾಕ್ ಆಗುತ್ತೆ? ಆರ್ಥೋ ಪೊಸಿಷನ್ ಅಲ್ಲಿ ಯಾಕೆ ಅಟ್ಯಾಕ್ ಆಗಲ್ಲ? ಬಿಕಾಸ್ ದಿಸ್ ಗ್ರೂಪ್ ಇಸ್ electron donating group. Electron donating group ಅಲ್ವಾ? Electron donating group means what? ಇದೇನ್ ಮಾಡುತ್ತೆ? Electron donating group means it donates the electron to this phenyl ring. ಈ ಬೆಂಜಿನ್ ರಿಂಗ್, ಸಾರಿ ಪಿನೈಲ್ ಅಲ್ಲ, ಈ ಬೆಂಜಿನ್ ರಿಂಗಿಗೆ ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುತ್ತೆ. ಸೊ ಆರ್ಥೋಸೈಟ್ ಮತ್ತೆ ಪ್ಯಾರಾಸೈಟ್ ಅಲ್ಲಿ ಇಲೆಕ್ಟ್ರಾನ್ ಡೆನ್ಸಿಟಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಆರ್ಥೋದಲ್ಲಿ ಯಾಕೆ ಇಲ್ಲಿ ಆಗಲ್ಲ? ಪ್ಯಾರಾದಲ್ಲಿ ಯಾಕೆ ಆಗುತ್ತೆ? ಇಸ್ ದ ಕ್ವಶನ್ ಅಲ್ವಾ? ಸೊ ಇಲ್ಲಿ ನೋಡಿ, ಪ್ಯಾರಾ ಪೊಸಿಷನ್ಗೆ ನೈಟ್ರೇಷನ್ ಆಗಿ ದ ಪ್ರಾಡಕ್ಟ್ ವಿಲ್ ಬಿ ಲೈಕ್ ದಿಸ್. ಸೊ ನಾನು ಈ ಕಡೆ ಬರೀತೇನೆ, ದ ಪ್ರಾಡಕ್ಟ್ ವಿಲ್ ಬಿ ಲೈಕ್ ದಿಸ್. ಇಲ್ಲಿ ಓ ಇರುತ್ತೆ, ಇಲ್ಲಿ ಸಿ ಡಬಲ್ ಬಾಂಡ್ ಓ ಇರುತ್ತೆ. ದೆನ್ so incoming electrophile attack towards parasite, it is orthosite. ಇದು ಮೆಟಾಸೈಟ್. ಸೊ ಮೆಟಾಸೈಟ್ ಅಲ್ಲಿ ರಿಂಗ್ ಬಾಂಡ್ ಎಕ್ಸ್ಟೆನ್ಷನ್ ಆಗಲ್ಲ, ರೆಸೋನೆನ್ಸ್ ಇಫೆಕ್ಟ್ ಆಗಲ್ಲ ಮೆಟಾ ಪೊಸಿಷನ್ ಅಲ್ಲಿ ಅಲ್ವಾ? ರೆಸೋನೆನ್ಸ್ ಇಫೆಕ್ಟ್ ಆಗೋದು ಎಲ್ಲಿ? ಆರ್ಥೋ ಪೊಸಿಷನ್ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ ಆಗುತ್ತೆ. ಬಟ್ ಇಲ್ಲಿ ನೋಡಿ, ಬಲ್ಕಿ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ, ಈ ರೀತಿ ಬಲ್ಕಿ ಗ್ರೂಪ್ ಅಟ್ಯಾಚ್ ಆಗೋದ್ರಿಂದ ಇನ್ಕಮಿಂಗ್ ಇಲೆಕ್ಟ್ರೋಫೈಲ್ ವಿಲ್ ಅಟ್ಯಾಕ್ ಆನ್ ದಿಸ್ ಪ್ಯಾರಾಸೈಟ್ ಮೇಲೆ ಅಟ್ಯಾಕ್ ಆಗುತ್ತೆ. ಸೊ ಮೇಜರ್ ಪ್ರಾಡಕ್ಟ್ ಯಾವುದು ಆಗಿದ್ರೆ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ವೈ ಯಾವುದು ಇಲ್ಲಿ? ದಿಸ್ ಈಸ್ ಅವರ್ ವೈ, ದಿಸ್ ಈಸ್ ಅವರ್ ಎಕ್ಸ್, ದಿಸ್ ಈಸ್ ಎಕ್ಸ್, ದಿಸ್ ಈಸ್ ಅವರ್ ವೈ. ಸೊ ವೈ ಈಸ್ ದ ಆಪ್ಷನ್ ಎ. ಯಾವುದು ಇದು? ಇದನ್ನ ಏನಂತ ಕರಿತೀವಿ? ಪ್ಯಾರಾನೈಟ್ರೋ ಪಿನೈಲ್ ಬೆಂಜೋಯೇಟ್ ಅಂತ ಕರಿತೀವಿ. ಪ್ಯಾರಾನೈಟ್ರೋಪಿನೈಲ್ ಬೆಂಜೋಯೇಟ್ ಅಂತ ಕರಿತೀವಿ. ಓಕೆ. ಸೊ ಇನ್ಕಮಿಂಗ್ incoming electrophile will attack on para position. So this is the concept. So ಈಗ 17th question ನೋಡೋಣ. Arrange the following compounds in increasing order of the acidic strength. So metanitrophenol. ಸೊ ಬರೆಯೋಣ ಕ್ವಿಕ್ ಆಗಿ. ಒಂದು ಫಸ್ಟ್ ಸ್ಟ್ರಕ್ಚರ್ ಬರೆಯೋಣ. ಮೆಟಾನೈಟ್ರೋಪಿನಾಲ್ ಅಂದ್ರೆ ಪಿನಾಲಿಗೆ ಮೆಟಾ ಪೊಸಿಷನ್ ಅಲ್ಲಿ ನೈಟ್ರೋಜನ್, ಅದು ನೈಟ್ರೇಟ್ ಗ್ರೂಪ್ ಅಟ್ಯಾಚ್ ಆಗಿದೆ. ನೈಟ್ರೋ ಗ್ರೂಪ್ ಮೆಟಾ ಪೊಸಿಷನ್ ಅಲ್ಲಿ ಅಟ್ಯಾಚ್ ಆಗಿದೆ ಅಂತ. ದಿಸ್ ಇಸ್ ಆಪ್ಷನ್, ದಿಸ್ ಇಸ್ ಫಸ್ಟ್ ಒನ್. ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಸ್ಟ್ರಕ್ಚರ್ ಮೆಟಾಕ್ರೆಜಾಲ್. ಸೊ ಮೆಟಾಕ್ರೆಜಾಲ್ ಅಂದ್ರೆ ಮೀಥೈಲ್ ಗ್ರೂಪ್ ಫಿನಾಲಿಗೆ ಅಟ್ಯಾಚ್ ಆಗಿರೋದು. ಯಾವ ಪೊಸಿಷನ್ ಅಲ್ಲಿ? ಮೆಟಾ ಪೊಸಿಷನ್ ಅಲ್ಲಿ. ಸೊ ಇಲ್ಲಿ CH3 ಅನ್ನ ಬರೆಯೋಣ. ಆಮೇಲೆ ಥರ್ಡ್ ಒನ್ ಯಾವುದು? ಪಿನಾಲ್. ಇಟ್ ಈಸ್ ಜಸ್ಟ್ ಸಿಂಪ್ಲಿ ಪಿನಾಲ್. ಫೋರ್ತ್ ಒನ್ ಯಾವುದು? ಮೆಟಾಕ್ಲೋರೋಪಿನಾಲ್ ಅಂತ. ಸೊ ಪಿನಾಲಿಗೆ ಕ್ಲೋರಿನ್ ಅಟ್ಯಾಚ್ ಆಗಿದೆ. ಸೊ ಯಾವ ಪೊಸಿಷನ್ ಅಲ್ಲಿ? ಮೆಟಾ ಪೊಸಿಷನ್ ಅಲ್ಲಿ. ಸೊ ಇಲ್ಲಿ ನೈಟ್ರೋ ಗ್ರೂಪ್ ಅಂದ್ರೆ ಇಟ್ ಈಸ್ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್. CH3 ಅಂದ್ರೆ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. OH ಅಂದ್ರೆ ಸೊ ಇಟ್ ಈಸ್ ಬೇಸ್ ಲೈನ್ ಆಸಿಡ್. ಸೊ ಇಲ್ಲಿ
ಮೆಟಾಕ್ಲೋರೋಪಿನಾಲ್. ಸೊ ಇಲ್ಲಿ ಕ್ಲೋರಿನ್ ಇದೆ ಅಲ್ವಾ. ಸೊ ಕ್ಲೋರಿನ್ ಮೀನ್ಸ್ it is both electron donating group also, partially electron withdrawing group also. So it acts like both. Okay, electronegative ಆಗಿರೋದ್ರಿಂದ electron withdrawing group ತರನು ವರ್ಕ್ ಆಗುತ್ತೆ. Lone pair of electron chlorine ಮೇಲೆ ಇರೋದ್ರಿಂದ it is work like electron donating group also. So it works like both. So ಇವಾಗ ಕ್ವಶನ್ ಏನಿದೆ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಆಸಿಡ್ ಅಂದ್ರೆ ಲೀಸ್ಟ್ ಆಸಿಡಿಕ್ ಏನ್ ಬರ್ಬೇಕು, ಫಸ್ಟ್ ಬರ್ಬೇಕು. ಲೀಸ್ಟ್ ಆಸಿಡ್ ಯಾವಾಗಿರುತ್ತೆ, ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಟ್ಯಾಚ್ ಆಗಿರುವಾಗ. ಸೊ ಇಲ್ಲಿ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಪ್ಯೂರ್ ಆಗಿ ಎಲ್ಲಿ ಅಟ್ಯಾಚ್ ಆಗಿದೆ, ಸೆಕೆಂಡ್. ಸೊ ಇಲ್ಲಿ ನೋಡಿ, ಸೆಕೆಂಡ್ ಕಮ್ಸ್ ಫಸ್ಟ್. ಓಕೆ, ಸೆಕೆಂಡ್ ಕಮ್ಸ್ ಫಸ್ಟ್. ಇಟ್ ಈಸ್ ಲೀಸ್ಟ್ ಆಸಿಡಿಕ್. ಯಾಕೆ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಆಸಿಡಿಕ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಇಟ್ ಡಿಸ್ಟೆಬಿಲೈಸಸ್ ದ ಪಿನಾಕ್ಸೈಡ್ ಅಯಾನ್. ಪಿನಾಕ್ಸೈಡ್ ಅಯಾನ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ ಗೊತ್ತಿದೆ ಅಲ್ವಾ, ಇಲ್ಲಿ O- ಮತ್ತೆ H+ ಆಗಿ ಫಾರ್ಮ್ ಆಗುತ್ತೆ. ಇಫ್ ಯು ಡೊನೇಟ್ ದ ಇಲೆಕ್ಟ್ರಾನ್ ಟು ದಿಸ್ ಬೆಂಜಿನ್ ರಿಂಗ್ ಡ್ಯೂ ಟು ರೆಸೋನೆನ್ಸ್, ಇಲ್ಲಿ ನೆಗೆಟಿವ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಆಕ್ಸಿಜನ್ ಮೇಲೆ. ಸೊ ಡಿಸ್ಟೆಬಿಲಿಟಿ ಗೆಟ್ ಇನ್ಕ್ರೀಸ್ಡ್. ಡ್ಯೂ ಟು ದ ಡಿಸ್ಟೆಬಿಲೈಸೇಷನ್ acidity strength get decreased. So least acidic is second. ಆಮೇಲೆ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಪಾರ್ಷಿಯಲ್ ಆಗಿ ಅಲ್ಲಿದೆ, ಇಲ್ಲಿದೆ. ಸೊ ನೆಕ್ಸ್ಟ್ ಕಮ್ಸ್ ಫೋರ್ತ್. ಬಟ್ ಇಟ್ ಈಸ್ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ ಆಲ್ಸೋ. ಸೊ ಇದನ್ನ ನಾವು ಮೇಜರ್ ಆಗಿ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ ಅಂತ ತಕೊಂಡ್ರೆ, ಪಿನಾಲ್ ಬೇಸ್ ಲೈನ್ ಅಲ್ಲಿ ಇದೆ. ಸೊ ಪಿನಾಲ್ ಈಸ್ ಬೇಸ್ ಲೈನ್ ಅಲ್ಲಿ ಇದೆ ಇದು. ಸೊ ಇದನ್ನ ನಾವು ಪಿನಾಲ್ ಅನ್ನ ನೆಕ್ಸ್ಟ್ ತಕೊಂಡ್ರೆ, ಸೊ ಇಲ್ಲಿ ಇದು ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ ಅಂತ ತಗೊಂಡ್ರೆ ಇದು ನೆಕ್ಸ್ಟ್ ಫೋರ್ತ್ ಬರುತ್ತೆ. ಓಕೆ, ನೆಕ್ಸ್ಟ್ ಬರೋದು 4. ಆಮೇಲೆ ಹೈಯೆಸ್ಟ್ ಅಸಿಡಿಕ್ ಯಾವುದು, ಮೆಟಾನೈಟ್ರೋಪಿನಾಲ್. ಯಾವುದು, ಫಸ್ಟ್ ಒನ್. ದಿಸ್ ಈಸ್ ಹೈಯೆಸ್ಟ್ ಅಸಿಡಿಕ್ ಬಿಕಾಸ್ ಇಟ್ ಅಟ್ಯಾಚಸ್ ಟು ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್. ಸೊ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ ಆದಾಗ ಇಲ್ಲಿ ಪಿನಾಕ್ಸೈಡ್ ಅಯೋನ್ ಏನಾಗುತ್ತೆ, ಸ್ಟೇಬಲ್ ಆಗುತ್ತೆ. ಸೊ ಈ ಇಲೆಕ್ಟ್ರಾನ್ ಅನ್ನ ಈ ರೀತಿ ತನ್ನ ಕಡೆ ಇದು ಮಾಡುತ್ತೆ. ಸೊ ಈ ರೀತಿ ನೆಗೆಟಿವ್ ಸ್ಟ್ರೆಂತ್ ಆಕ್ಸಿಜನ್ ಮೇಲೆ ಕಡಿಮೆ ಆಗುತ್ತೆ. ಇಟ್ ಪುಲ್ಸ್ ದ ನೆಗೆಟಿವ್ ಸ್ಟ್ರೆಂತ್ ಆಫ್ ದ ಆಕ್ಸಿಜನ್. ಡ್ಯೂ ಟು ದಿಸ್ ಪಿನಾಕ್ಸೈಡ್ ಅಯಾನ್ ಗೆಟ್ ಸ್ಟೆಬಿಲೈಸ್ಡ್. ಸೊ ಅಸಿಡಿಟಿ ಈಸ್ ಮೋರ್ ಇನ್ ದ ಫಸ್ಟ್. ಯಾವ ಆರ್ಡರ್ ಇಲ್ಲಿ, ಸೆಕೆಂಡ್ ಕಮ್ಸ್ ಫಸ್ಟ್, ದೆನ್ ಥರ್ಡ್, ದೆನ್ ಫೋರ್ತ್, ದೆನ್ ಫಿಫ್ತ್. ಸೊ ಈ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಬಹುದು ಡೈರೆಕ್ಟ್ ಆಗಿ. ಸೊ ನಿಮ್ಗೆ ಕನ್ಫ್ಯೂಸ್ ಆಗ್ಬಹುದು, ಇದು ಆಪ್ಷನ್ ಎ ಮತ್ತೆ ಆಪ್ಷನ್ ಡಿ ದಲ್ಲಿ ಕನ್ಫ್ಯೂಸ್ ಆಗತ್ತೆ ಅಲ್ವಾ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಟ್ ಕನ್ಸಿಡರ್ ದಿಸ್ ಆಸ್ ಅ ಮೇಜರ್ಲಿ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ ಇಫೆಕ್ಟ್ ಮೇನ್ ಆಗಿರುತ್ತೆ. ಇಟ್ ವರ್ಕ್ಸ್ ಲೈಕ್ ಅ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಲ್ಸೋ, ಬಟ್ ಇಲ್ಲಿ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಇಫೆಕ್ಟ್ ಜಾಸ್ತಿ ಇರುತ್ತೆ. ಓಕೆ, look at the position. So ಇಲ್ಲಿ electronegativity ಜಾಸ್ತಿ ಇರುತ್ತೆ. ಓಕೆ, ಇಟ್ ವರ್ಕ್ಸ್ ಲೈಕ್ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್. ಯಾಕೆ ಅಂದ್ರೆ ಮೆಟಾ ಪೊಸಿಷನ್ ಅಲ್ಲಿ ರೆಸೋನೆನ್ಸ್ ಇಫೆಕ್ಟ್ ಇರಲ್ಲ. ಸೊ ಇಟ್ ಈಸ್ ಪ್ರೆಸೆಂಟ್ ಇನ್ ಮೆಟಾ ಪೊಸಿಷನ್. ಸೊ in meta position bond extension not takes place. Even though it undergo resonance, ಮೆಟಾ ಪೊಸಿಷನ್ ಅಲ್ಲಿ ವರ್ಕ್ ಆಗಲ್ಲ ಅದು. ಯಾಕೆಂದ್ರೆ ಬಾಂಡ್ ಎಕ್ಸ್ಟೆನ್ಷನ್ ಆಗಲ್ಲ, ರೆಸೋನೆನ್ಸ್ ಡ್ರಾ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್, ಇಲೆಕ್ಟ್ರಾನ್ ವಿಡ್ರಾವಿಂಗ್ ಇಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ಇಟ್ ಕಮ್ಸ್ ನೆಕ್ಸ್ಟ್. ಸೊ ಇಟ್ ಈಸ್ ಮೋರ್ ಅಸಿಡಿಕ್ ದನ್ ಫಿನಾಲ್. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂದ್ರೆ ಇಲ್ಲಿ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಇಫೆಕ್ಟ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಕ್ಲೋರಿನ್ ಇಲ್ಲಿ ಮೆಟಾ ಪೊಸಿಷನ್ ಅಲ್ಲಿ ಇದೆ. ಓಕೆ, ಜಸ್ಟ್ ಲುಕ್ ಎಟ್ ದ ಪೊಸಿಷನ್ ಆಫ್ ಕ್ಲೋರಿನ್. ಸೊ ಇಲ್ಲಿ electron withdrawing effect is more than electron donating effect. Electron donating group effect is less than electron withdrawing effect. Okay, this is the major concept here. So don't get confused between option A and option D. Right answer is option D.
Okay. Next, go to question number 18. Question number 18. In a reaction, ethanol reacts with PCl5, it forms X. So, illi idu alcoholic KOH anta, it forms Y. Then it reacts with H2SO4, then it forms Z. So, product Z andre yavdu anta. The question is. So, ನಾನು ಇಲ್ಲಿ reaction ಅನ್ನ ಬರೀತೇನೆ. First, ethanol ಇರುತ್ತಲ್ವಾ ಇಲ್ಲಿ, ethanol plus PCl5. ಇಥೆನಾಲ್ ಅಂದ್ರೆ ಸರಿಯಾಗಿ ಬರೆಯೋಣ. ಇಥೆನಾಲ್ CH2 CH2 OH ಅಂತ ತಗೊಳ್ಳೋಣ. ಇಟ್ ಈಸ್ ಇಥೆನಾಲ್ ಅಲ್ವಾ? ಸೊ ಇಟ್ ಈಸ್ ಇಥೆನಾಲ್. ಇಟ್ ರಿಯಾಕ್ಟ್ಸ್ ವಿತ್ PCl5, ಫಾಸ್ಫರಸ್ ಪೆಂಟಾಕ್ಲೋರೈಡ್, PCl5. So it forms the product X. So what is this product X? CH3 CH2 Cl. So what is it? Ethyl chloride ಆಗುತ್ತೆ. So ethyl chloride ಆಗುತ್ತೆ ಇವಾಗ. Okay. Substitution reaction takes place. It will form ethyl chloride. Then it will react with alcoholic KOH. So it is product X. Okay. It is our X. ಆಮೇಲೆ ಆಲ್ಕೋಹಾಲಿಕ್ KOH ಹಾಕ್ತಾರೆ ಇದಕ್ಕೆ. ಆಲ್ಕೋಹಾಲಿಕ್ KOH ಅಂದ್ರೆ ಆಲ್ಕಲಿ ಆಡ್ ಮಾಡ್ತಾರೆ. ದೆನ್ ವಾಟ್ ವಿಲ್ ಬಿ ದ ಪ್ರಾಡಕ್ಟ್? ಹಿಯರ್ ಡಿಹೈಡ್ರೋಹ್ಯಾಲೋಜಿನೇಷನ್ ಆಗುತ್ತೆ. ಅಂದ್ರೆ ಈ ಈಥೈಲ್ ಕ್ಲೋರೈಡ್ ಇಂದ ಕ್ಲೋರಿನ್ ರಿಮೂವ್ ಆಗುತ್ತೆ ಮತ್ತೆ ಹೈಡ್ರೋಜನ್ ರಿಮೂವ್ ಆಗುತ್ತೆ. ಡಿಹೈಡ್ರೋಹ್ಯಾಲೋಜಿನೇಷನ್ ಅಂತ ಕರಿತೇವೆ. ಸೊ ಆಲ್ಕೋಹಾಲಿಕ್ KOH ಅಥವಾ ಆಲ್ಕಲಿ ಅಂತ ಬಂತು ಅಂದ್ರೆ ನಿಮ್ ತಲೆಯಲ್ಲಿ ಡಿಹೈಡ್ರೋಹ್ಯಾಲೋಜಿನೇಷನ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ. ಮೀಥೈಲ್ ಕ್ಲೋರೈಡ್ ಪ್ಲಸ್ alkyl chloride plus alkali means there is a dehydrohalogenation reaction. Okay. So dehydrohalogenation reaction adaga, so irrespective alkane get converted into alkene, double bond agi convert agutte. So what is it? CH2 double bond CH2. So illi ethyl chloride ididdu ethene agutte. So ಏನಾಗುತ್ತೆ ಇಲ್ಲಿ ಪ್ಲಸ್ HCl ಆಗುತ್ತೆ. ಸೊ ಹೈಡ್ರೋಜನ್ ಮತ್ತೆ ಒಂದು ಹೈಡ್ರೋಜನ್ ಮತ್ತೆ ಒಂದು ಕ್ಲೋರಿನ್ ರಿಮೂವ್ ಆಗುತ್ತೆ. ಡಿಹೈಡ್ರೋಹ್ಯಾಲೋಜಿನೇಷನ್. ಸೊ ಆಫ್ಟರ್ ವಾಟ್ ಈಸ್ ದಿಸ್? ಇಟ್ ಈಸ್ ಪ್ರಾಡಕ್ಟ್ Y. ಇಟ್ ಈಸ್ ಅವರ್ ಪ್ರಾಡಕ್ಟ್ Y. ನೆಕ್ಸ್ಟ್ ಈ ಪ್ರಾಡಕ್ಟ್ ಏನಾಗುತ್ತೆ ಈಗ? ಸೊ Y reacts with what? H2SO4. It reacts with H2SO4. So ಇಲ್ಲಿ ನೋಡಿ, when alkenes reacts with H2SO4, concentrated H2SO4 and hydrolysis ಕೂಡ ಆಗುತ್ತಲ್ವಾ ಇಲ್ಲಿ, H delta heat ಮಾಡ್ತಾರೆ ಮತ್ತೆ hydrolysis ಕೂಡ ಆಗುತ್ತೆ. In the presence of H2SO4, when hydrolysis takes place and heated, reaction mixture is heated, this alkene get converted into alcohol. Water addition agattalva. Hydrolysis means water is added, then it will get converted into CH2 CH2OH, respective alcohol agutte. Okay. So illi ethene idella, it get converted into alcohol, ethanol agutte. So what is this? This is CH3 CH2OH. It is ethanol. So starting product also ethanol. So final product also ethanol. Option D. So ethanol. So ಯಾವುದು ಇಲ್ಲಿ? Option D is ethanol. This is CH3 CH2OH. So ethanol. So this is our product Z. Okay. So right answer is option D. Next question is,
ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಇಸ್ ಮೋಸ್ಟ್ ಅಸಿಡಿಕ್. ಸೊ ಮತ್ತೆ ಮೋಸ್ಟ್ ಅಸಿಡಿಕ್ ಅಂತ ಬಂತು. ಅಸಿಡಿಕ್ ಅಂತ ಯಾವಾಗ ಆಗ್ಬೇಕು? ವೆನ್ ಪಿಲಾಕ್ಸೈಡ್ ಅಯಾನ್ ಶುಡ್ ಬಿ ಸ್ಟೇಬಲ್. ಸೊ ಇಲ್ಲಿ ನೋಡಿ, ಸ್ಟೆಬಿಲಿಟಿ ಆಫ್ pinoxide ion increases, which implies acidic strength, acid, which increases acidity. So yavaga, when electron withdrawing groups are present on the benzyl benzene ring. Okay, electron withdrawing group attached to benzene ring. So ಇಲ್ಲಿ ನೋಡೋಣ. So this cannot be acidic, so ಇದನ್ನ ಎಲಿಮಿನೇಟ್ ಮಾಡಬಹುದು. OH is baseline acid. ಬೇಸ್ಲೈನ್ ಅಲ್ಲಿ ಇದೆ, ಇದು ಲೈಟ್ ಆಗಿ ಅಸಿಡಿಕ್ ಇದೆ. ಆಮೇಲೆ ಸೊ ಇಲ್ಲಿ ನೋಡಿ, ಇಟ್ ಈಸ್ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್. ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ ಇದೆ. NO2 ಮೀನ್ಸ್ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್. ಸೊ CH3 ಮೀನ್ಸ್ ಇಟ್ ಈಸ್ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಸೊ ಡಿ ಅನ್ನ ಎಲಿಮಿನೇಟ್ ಮಾಡಬಹುದು, ಬಿಕಾಸ್ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಡಿಸ್ಟೆಬಿಲೈಸಸ್ ದ ಪಿನಾಕ್ಸೈಡ್ ಅಯಾನ್. So pinoxide ion stable agala, which means acidic strength get reduced. So we can directly eliminate D. So C ಮತ್ತೆ B ದಲ್ಲಿ ಕಾಂಪಿಟೇಷನ್ ಬಂದಾಗ, ಸೊ ಇಲ್ಲಿ ಡೈರೆಕ್ಟ್ ಆಗಿ ಆರ್ಥೋ ಪೊಸಿಷನ್ ಅಲ್ಲೇ ನೈಟ್ರೋ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ಇಟ್ ಈಸ್ ಸ್ಟ್ರಾಂಗ್ಲಿ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್. ಇಟ್ ಹೈಲಿ ಸ್ಟೆಬಿಲೈಸ್ ದ pinoxide ion. So it is most acidic. Option B is most acidic. So time is over. Let's finish the session. We will meet in the next class. Thank you. Thank you.